ಮಾತನಾಡುವಂತ ನಮ್ಮ ಬಲಿಜ ಮುಖಂಡರಿಗೆ ಅನುವು ಮಾಡ್ಕೊಳ್ಬೇಕಂತ ಮನವಿ ಮಾಡ್ಕೊತಾ ಇದ್ದೀನಿ. ಶ್ರೀವಾಸನ ಕಾಮಜನ ನಿಲ್ಲಿಸುತ್ತದೆ. ಕೈವಾರ ತಾತಯ್ಯನವರ ಪಾದಗಳಿಗೆ ಶಿರಸಾಷ್ಟಾಂಗ ಮಾಡ್ತಾ ನಮ್ಮ ಕುಲಬಾಂಧವರ ವೇದಿಕೆಯನ್ನು ಅಲಂಕರಿಸಿರುವ ಸುರೇಂದ್ರರವರೇ, ಅಧ್ಯಕ್ಷರೇ, ಸಹೋದರ ಸಪ್ಪಕ್ಕೀರವರೇ, ನಮ್ಮ ಸಹೋದರಿಯರಾದ ಇಬ್ಬರು ಅತ್ತಿಗೆದಿದ್ದಾರೆ. ಒಬ್ರು ತೇಜಸ್ವಿ ಅತ್ತಿಗೆ, ಇನ್ನೊಬ್ಬರು ಮಮತಾ ಅತ್ತಿಗೆ, ಮತ್ತೆ ಚೈತನ್ಯ ಅಮ್ಮ ನೀವು ಹೆಸರು ಗೊತ್ತಾಗಿಲ್ಲ. ನಮ್ಮ ಮುಳುಬಾಗ್ಲ ನೀಲಾ ಸೋಮಶೇಖರ್ ಅವರೇ, ಮತ್ತು ಇಲ್ಲಿ ನಡೆದಿರುವ ಎಲ್ಲ ನನ್ನ ಕುಲ ಬಾಂಧವರಿಗೆಲ್ಲರಿಗೂ ಕೂಡ, ವೇದಿಕೆ ಮೇಲಿರೋರಿಗೆ ಮತ್ತು ವೇದಿಕೆ ಕೆಳಗಿರೋರೆಲ್ಲರಿಗೂ, ನಮಗೆಲ್ಲರಿಗೂ ಸೇರಿ, ನನಗೂ ಸೇರಿ ತಾತಯ್ಯನವರ ಆಶೀರ್ವಾದವನ್ನು ಬೇಡ್ತಾ ಇವತ್ತು ಒಂದು ಒಳ್ಳೆಯ ಕೆಲಸಕ್ಕೆ ಶ್ರೀಕಾರ ಹಾಕಿದ್ದೀವಿ ಅಥವಾ ಓಂಕಾರ ಹಾಕಿದ್ದೀವಿ. ಇಷ್ಟು ವರ್ಷಗಳಲ್ಲಿ ಇದು ಯಾವಾಗಲೂ ಆಗ್ಬೇಕಾಗಿತ್ತು, ಆದರೆ ಇವಾಗಲೂ ಆಗ್ತಿದೆಯಲ್ಲ ಅನ್ನೋದು ನನಗೆ ಈ ಯುವ ಶಕ್ತಿಯ ಸಂಘದ ಎಲ್ಲರಿಗೂ ನಿಜವಾಗ್ಲೂ ಹೇಳ್ತೀನಿ ರಾಜ್ಕುಮಾರ್, ನಿನಗೂ ಹಾಗೂ ನಿನ್ನ ತಂಡದವರಿಗೆಲ್ಲರಿಗೂ ಮನಸಾರ ಅಭಿನಂದಿಸ್ತೇನೆ, ಮನಸಾರ ಧನ್ಯವಾದಗಳು. ಯಾಕಂದ್ರೆ ಇವತ್ತುವರೆಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನಾವು ಎಷ್ಟು ಸಂಖ್ಯೆ ಇದ್ದೇವೆ ಅನ್ನೋದ್ರ ಬಗ್ಗೆ ಮುಖಂಡರಿಂದ ಹಿಡಿದು ಕೆಳಗಿನ ಮಟ್ಟದವರು ಕೂಡ ತುಂಬಾ ಸಂದೇಹಗಳಂತೂ ಇದೆ. ರಾಜಕೀಯವಾಗಿ ಬಹಳ ಮುನ್ನಡೆಯಲ್ಲಿ ಬಂದಿದ್ದವರು, ರಾಜಕೀಯವಾಗಿ ಎಷ್ಟೊಂದು ಜನ ಶಾಸಕರು ಮಂತ್ರಿಗಳು ಇದ್ದ ಕಾಲವೂ ಇತ್ತು. ಈಗ ಯಾರೂ ಇದಕ್ಕೆ ಒಬ್ಬರೇ ಒಬ್ಬ ಶಾಸಕ ನಮ್ಮ ರಾಜ್ಯದ ವಿಧಾನಸಭೆಯಲ್ಲಿ ಇದ್ದಾನೆ ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಗೆಲ್ಲರಿಗೂ ನಿಜವಾದ ಒಂಥರ ಬೇಜಾರಾಗುವಂತ ಸಂಗತಿ. ಯಾಕೆ ಅಂತಂದ್ರೆ ಹಿಂದುಳಿದ ವರ್ಗ ಅಂತಂದಾಗ ಹಿಂದುಳಿದ ವರ್ಗದಲ್ಲಿ ಬೇರೆ ಬೇರೆ ಇತರೆ ಕುಲಬಾಂಧವರ ಬಗ್ಗೆ ಮಾತಾಡ್ತಾರೆ, ನಮ್ಗೆ ಯಾರ ಬಗ್ಗೆಯೂ ವಿರೋಧ ಇಲ್ಲ ನಮ್ಗೆ. ಆದರೆ ಬಲಿಜ ಬಾಂಧವರ ಬಗ್ಗೆ ಒಂದೋ ಎರಡೋ ಹಿಂದುಳಿದ ವರ್ಗದವರು ಹೇಳಿ ಇತರೆಗಳು ಅಂತ ಏನ್ ಹೇಳ್ತಾರೆ ಅದ್ರಲ್ಲಿ ನಾವು ಸೇರೋಗಿದ್ದೀವಿ. ನಾವು ಹೆಚ್ಚು ಜನಸಂಖ್ಯೆ ಇದ್ದೇವೆ ಅಂತ ಹೇಳಿದ್ರು ಕೂಡ ನಂಬಲಾರದಂತ ಸ್ಥಿತಿಗಳಲ್ಲಿ ಇವತ್ತು ಸರ್ಕಾರಗಳು ಇದ್ದಾವೆ. ಆ ನಿಟ್ಟಿನಲ್ಲಿ ಈ ತರದ ಒಂದು ಆಪ್ ಮಾಡುವುದರ ಮೂಲಕ ಇದು ಬರೀ ಸಂಖ್ಯೆಗಳನ್ನ ಹೇಳೋದಷ್ಟೇ ಅಲ್ಲ, ನಮ್ಮವರನ್ನ ಒಟ್ಟಿಗೆ ತರುವಂತಹ, ಯಾಕೆಂತಂದ್ರೆ ಕಾಲಕ್ಕೆ ಬದಲಾಗ್ತಾ ಸೋಷಿಯಲ್ ಮೀಡಿಯಾಗಳು, ಈ ಆಪ್ಗಳು, ಈ ವೆಬ್ಸೈಟ್ಗಳು ತುಂಬಾ ದೊಡ್ಡ ಕೆಲಸಗಳು ಮಾಡ್ತವೆ. ಯಾಕಂದ್ರೆ ಎಲ್ಲರನ್ನೂ ಒಬ್ಬರನ್ನೊಬ್ರು ಯಾವಾಗಲೂ ಒಂದು ವೈಯಕ್ತಿಕವಾಗಿ ಭೇಟಿ ಮಾಡುವ ಸಾಧ್ಯತೆ ಇರೋದಿಲ್ಲ. ಆ ಸಮಯದಲ್ಲಿ ಇಂತಹ ವೆಬ್ಸೈಟ್ಗಳು ನಮ್ಮನ್ನ ಪರಿಚಯ ಮಾಡಿಸ್ಕೊಡ್ತಾರೆ. ಇವ್ರು ಯಾರು, ಎಲ್ಲಿದ್ದಾರೆ, ಇವ್ರು ಎಷ್ಟು ಜನ ಇದ್ದಾರೆ, ಎಷ್ಟೊಂದು ಸತಿ ಸಂಬಂಧಗಳು ಬೆಳೀತವೆ. ಅದರಿಂದ ಯಾವ್ದಾದ್ರು ಮನೇಲಿ ಹೆಣ್ಣಿದ್ರೆ, ಯಾವ್ದಾದ್ರು ಮನೇಲಿ ಗಂಡಿದ್ರೆ ಅದು ಗೊತ್ತಾಗ್ದಾಗೇನೆ ಹಂಗೆ ಪರಿಚಯ ಆಗಿ ಅಲ್ಲಿ ಮದುವೆಗಳು ಆಗ್ತವೆ, ಸಂಬಂಧಗಳು ಇನ್ನೂ ಜಾಸ್ತಿ ಆಗ್ತವೆ. ಈ ನಿಟ್ಟಿನಲ್ಲಿ ನನಗೊಂದು ತುಂಬಾ ಖುಷಿ ಅನಿಸ್ತು ಬಂದು ಇದನ್ನು ಹೇಳಿದಾಗ. ನಾನು ಖಂಡಿತವಾಗ್ಲೂ ಇದು ಆಗ್ಬೇಕಾಗಿತ್ತು, ಒಳ್ಳೇದಾಯ್ತು ಇದು ಆಗಿದ್ದು ಅಂತ ಹೇಳಿ. ಬಹುಶಃ ನಾನು ಅನ್ಕೊಳ್ತೀನಿ ಕಡಿಮೆ ಸಂಖ್ಯೆ ಅನ್ನುವಾಗ ವೇದಿಕೆ ಮೇಲೆ ಒಂದು 75 ಜನ ಇದ್ದಾರೆ, 25 ಜನ ಒಂದು 50 ಜನ, ಒಂದು 50 ಜನಕ್ಕೆ ಒಂದು 100 ಹಾಕೊಂಡ್ರೆ ಇಂಟು 50 ಇಂಟು 100 ಹಾಕಿದ್ರು ಇಲ್ಲೇ ಆಗ್ಬೇಕಲ್ಲಪ್ಪ KR ಇದಕ್ಕಿಂತ ಬೇಡ ನಮಗೆ ಜನಸಂಖ್ಯೆ ಸಾಧ್ಯ ಇಲ್ಲ. ಆದ್ರೆ ತುಂಬಾ ಖುಷಿ ಅನ್ಸುತ್ತೆ. ಬಹುಶಃ ನಮ್ಗೆಲ್ರಿಗೂ ತುಂಬಾ ಆನಂದ ಅನ್ಸುತ್ತೆ. ಯುವ ಶಕ್ತಿಯ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ, ಎಲ್ಲ ಸಂಘದ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಹೇಳ್ತೀನಿ, ನಿಮ್ಗೆ ಅಭಿನಂದಿಸ್ತೇನೆ. ಮತ್ತೊಮ್ಮೆ ಹೇಳ್ತೀನಿ, ನಾವೆಲ್ಲರೂ ನಿಮ್ ಜೊತೆ ಇದ್ದೇವೆ. ಮತ್ತೊಮ್ಮೆ ಹೇಳ್ತೀನಿ, ಇದೊಂದು ದೊಡ್ಡ ಶಕ್ತಿಯಾಗಿ ಬೆಳೀಲಿ. ಭಾರತ ದೇಶದ ಕರ್ನಾಟಕದಿಂದ ಶುರುವಾಗಿ ಭಾರತ ದೇಶದಲ್ಲೇ ದೊಡ್ಡ ಗೊತ್ತು ಬಿಡೋ ನೀವು ಇಲ್ಲೇ ಸಂಬಂಧ ಬೆಳೆಸ್ತಾವ. ಅವ್ರ ಹೆಂಡತಿ ಅಂತ ನನಗೆ ಗೊತ್ತಿಲ್ಲ, ಅವ್ರ ಹೆಂಡತಿ ಅವ್ರ ಹೆಂಡತಿನೇ ಫಸ್ಟ್ ನನ್ಗೆ ಗೊತ್ತು, ಆಮೇಲೆ ಇವ್ರು ಏನಮ್ಮ. ನಮ್ಮಲ್ಲಿ ಇನ್ನೊಂದು ಯಾವಾಗ ಹೇಳ್ತಾ ಇರ್ತೀವಿ, ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಒಬ್ರ ಕಾಲೇ ಒಬ್ರು ಇಳಿಯೋದು ಬಹಳ ಜಾಸ್ತಿ. ನಮ್ಗೆ ಬರೀ ಖುಷಿ ಬೇರೆ ಇನ್ನೊಬ್ರ ಕಾಲ ಇಳಿಯೋದು, ಯಾರು ಮೇಲವರು ಬರಲ್ಲ ನಾವು. ಆದ್ರೆ ಗೊತ್ತಿಲ್ಲ, ಎಲ್ಲರೂ ಕೆಳಗಡೆನೆ ಇರ್ತೀವಿ, ಎಳೆದು ನಾವೇ ಕೆಳಗಡೆ ಇರ್ತೀವಿ ಅಂತ. ಅದನ್ನ ಅರ್ಥ ಮಾಡ್ಕೊಳ್ರಿ ಎಲ್ಲರೂ. ನಾನು ಒಂದು ಸತಿ ಈ ಕಥೆ ತುಂಬಾ ವರ್ಷಗಳಿಂದ ಹೇಳಿದ್ದೆ, ಇದೇ ಬಲಿಜ ಸಂಘ ತುಮಕೂರಿನಲ್ಲಿ ಕಾರ್ಯಕ್ರಮ ಆದಾಗ
ಭಾರತ ದೇಶದಲ್ಲಿ, ಇಡೀ ಭಾರತ ದೇಶದಲ್ಲಿ ಬೇರೆ 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 ಹೆಸರಿನಲ್ಲಿ ಬಲಿಜ ಬಾಂಧವರನ್ನ ಕರೀತಾರೆ. ಆದ್ರೆ ನಾವೆಲ್ಲ ಒಟ್ಟಿಗೆ ಆಗೋದು ಯಾವಾಗ, ಒಗ್ಗಟ್ಟೆ ಆಗೋದು ಯಾವಾಗ? ನಾವೆಲ್ಲರೂ ಹೇಗೆ ಅಂತಂದ್ರೆ ನಾವು ತುಂಬಾ ಒಳ್ಳೆಯ ಜನರು. ನಾವು ಕರ್ನಾಟಕದ ಜನತೆಯ ನಿಜವಾದ ಒಂದು ಬಾಂಧವ್ಯವನ್ನು ಬೆಳೆಸೋದಂದ್ರೆ ಕರ್ನಾಟಕದಲ್ಲಿ ಎಲ್ರಿಗೂ ಸ್ವಾಗತ ಮಾಡ್ತೀವಿ, ಎಲ್ಲರನ್ನೂ ಕರಿತೀವಿ, ಎಲ್ಲರೂ ನಾವು ನಮ್ಮವ್ರು ಕೊಡ್ತೀವಿ. ನಮ್ಮ ಜಾಗನೇ ಕೊಟ್ಬಿಟ್ಟು ಅವರಿಗೆ ಕೊಟ್ಬಿಟ್ಟು ನಾವು ನಮಗೆ ಜಾಗ ಇದ್ದಂಗೆ ಮಾಡ್ಕೊಂಡು ಹೋಗ್ತೀವಿ. ಅದೇ ತರ ಬಲಿಜ ಬಾಂಧವರು, ಎಲ್ಲರೂ ತಕ್ಕೊಳ್ತೀವಿ, ಎಲ್ಲರನ್ನೂ ಕೇಳ್ತೀವಿ, ಎಲ್ಲರೂ ನಮ್ಮವ್ರು ಹೋಗ್ತೀವಿ. ಆದ್ರೆ ನಮ್ಗೆ ಗೊತ್ತಿರಲ್ಲ, ನಮ್ಗೆ ಜಾಗ ಇರಲ್ಲ. ಕೊನೆಗೆ ನಾನು ಯಾರೋ ತುಂಬಾ ಕಡಿಮೆ ಹೇಳ್ತಾ ಇದ್ದಾರೆ ಮೇಡಮ್, ಇವಾಗೆಲ್ಲ ರಾಜ್ಯದಲ್ಲಿ ಬರೀ 7 ಲಕ್ಷ ಇದ್ದಾರೆ, 5 ಲಕ್ಷ ಇದ್ದಾರೆ, 8 ಲಕ್ಷ ಇದ್ದಾರೆ, ಅಷ್ಟೇ ಇರೋದು ಅಂತ. ಕರ್ನಾಟಕದಲ್ಲಿ ಬೆಂಗಳೂರು ರಾಜಧಾನಿಯಲ್ಲೇ 4 ಲಕ್ಷಕ್ಕಿಂತ ಹೆಚ್ಚು ಬಲಿಜ ಬಾಂಧವರಿದ್ದಾರೆ ಅನ್ನೋದು ಸತ್ಯ. ಆದ್ರೆ ಅದನ್ನ ಯಾರು ಹೇಳ್ಕೊಳಕ್ ಬರೋದಿಲ್ಲ, ಯಾರು ಹೇಳ್ಕೊಳೋದಿಲ್ಲ. ಅಫ್ಕೋರ್ಸ್ ಎಲ್ಲರೂ ತಮ್ಮ ತಮ್ಮ ಸ್ಥಾನ, ಯಾರು ಮುಂದೆ ಬಂದಿದ್ರೆ ಅದು ರಾಜಕೀಯವಾಗಿ ಆಗಿರ್ಲಿ, ವಿದ್ಯಾಭ್ಯಾಸದಲ್ಲಿ ಆಗಿರ್ಲಿ, ಅವ್ರ ವ್ಯಾಪಾರದಲ್ಲೇ ಆಗಿರ್ಲಿ, ಅವ್ರ ಜೀವನದಲ್ಲೇ ಆಗಿರ್ಲಿ, ಯಾರು ಕುಲ ಬಾಂಧವರನ್ನ ಅಥವಾ ಕುಲವನ್ನ ಹೇಳಿಕೊಂಡು ಮುಂದೆ ಬರಲಿಲ್ಲ. ಅವರವರು ಸ್ವಯ ಶ್ರಮದಿಂದ ಬಂದವರು, ನಮ್ಮ ಶಕ್ತಿಗಳಿಂದ ಮುಂದೆ ಬಂದವರು, ನಮ್ಮ ಶಕ್ತಿಗಳಿಂದ ನಮ್ಮ ಸಾಮ್ರಾಜ್ಯವನ್ನು ಕಟ್ಕೊಂಡವರು. ಆದ್ರೆ ನಮಗೆ ಒಂದು ಮೂಲ ಇರ್ತದೆ, ನಮಗೊಂದು ಬಾಂಧವರು ಇರ್ತಾರೆ, ನಮಗೊಂದು ಕುಲ ಇರ್ತದೆ. ಆಗೆಲ್ಲ ಹೇಗೆ ನಾವೆಲ್ಲರೂ ಜಾತಿ ಮತ ಧರ್ಮಗಳನ್ನ ಹೇಗೆ ದೊಡ್ಡವರು ಮಾಡ್ತಿದ್ರು ಅಂದ್ರೆ, ನಾವು ಮಾಡುವ ಕುಲದಿಂದ, ನಾವು ಮಾಡುವ ಕೆಲಸದಿಂದ, ನಾವು ಮಾಡುವ ಕಾಯಿಕೆಗಳಿಂದ ಇವರು ಇಂಥವ್ರು ಗುರುತನ್ನು ಮಾಡ್ತಿದ್ರು ಅಂತೇಳಿ ನಮಗೆ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ. ಮಂಗಳ ಕಾರ್ಯಗಳನ್ನ, ಮಂಗಳ ದ್ರವ್ಯಗಳನ್ನ ನಾವು ಮಾರಾಟ ಮಾಡ್ತಿದ್ದಕ್ಕಾಗಿ ಬಲಿಜ ಬಾಂಧವರು ಅನ್ನುವ ಒಂದು ಕುಲ ಉಟ್ಕೊಳ್ತೀವಿ. ಎಲ್ಲರನ್ನೂ ತಗೊಳ್ಳಿ, ಅರಿಶಿನ, ಕುಂಕುಮ, ಬಳೆ, ವೀಳ್ಯದೆಲೆ, ಹೂವ, ಯಾವುದಿಲ್ಲ ರೀ ನಮ್ಮ ಇದರಲ್ಲಿ. ಎಲ್ಲವನ್ನೂ ನಾವು ಉತ್ಪಾದನೆ ಮಾಡೋದ್ರ ಜೊತೆಗೆ ಮಾರಾಟ ಮಾಡುವ ಕುಲ ಯಾವ್ದಾದ್ರು ಇದ್ರೆ ಅದು ಬಲಿಜ ಬಾಂಧವರು. ಇವತ್ತು ನಮ್ಮ ತಾತವ್ರು ಹೇಳಿದ್ರು ನೆನಪು ಬರ್ತಾ ಇದೆ. ಯಾವುದಾದ್ರೂ ಕೆಲಸಕ್ಕೆ ಹೋಗುವ ಒಬ್ಬ ಬಲಿಜ ಹೆಣ್ಣು ಮಗಳು ಮುತ್ತೈದೆ ಎದುರುಗಡೆ ಬಂದ್ರೆ ಆ ಕೆಲಸ 100% ಜಯ ಆಗ್ತದೆ. ಅಂತಹ ಒಂದು ಒಳ್ಳೆಯ ಕುಲದಿಂದ, ಒಳ್ಳೆಯ ಮನಸ್ಸಿನಿಂದ ಹುಟ್ಟಿದಂತಹ ಕುಲ ನಮ್ಮದು, ಹುಟ್ಟಿದಂತಹ ಧರ್ಮ ನಮ್ಮದು. ಅದನ್ನು ಕಾಪಾಡಿಕೊಳ್ಳೋಣ. ನಮಗೊತ್ತು, ನಮಗೆ ಬಲಿಜ ಬಾಂಧವರಿಗೆ ದೇಶಭಕ್ತಿಯ ಬಗ್ಗೆ ಅಥವಾ ನಮ್ಮ ಭಾಷೆಯ ಅಭಿಮಾನದ ಬಗ್ಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ನಿಜವಾಗ್ಲೂ ಒಂದು ರೀತಿಯಾಗಿ ಮಹಾ ದೇಶಭಕ್ತರೂ ಹೌದು, ಭಾಷಾಭಿಮಾನಿಗಳೂ ಹೌದು. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮಗೆಲ್ಲರೂ ತುಂಬಾ ಜನರ ಮಾತೃಭಾಷೆ ತೆಲುಗು ಆದರೂ ಕೂಡ ನಾವು ಎಲ್ಲಿ ಹುಟ್ಟಿರ್ತೀವಿ, ಎಲ್ಲಿ ಬೆಳೆದಿರ್ತೀವಿ, ಎಲ್ಲಿ ಉದ್ಯೋಗ ಕಲಿತಿರ್ತೀವಿ, ಎಲ್ಲಿ ಕೆಲಸ ಮಾಡಿರ್ತೀವಿ, ಎಲ್ಲಿ ಊಟ ಮಾಡ್ತಿದ್ದೀವಿ, ಆ ಭಾಷೆಯನ್ನು ಕಲಿತು ಆ ಭಾಷೆಯ ಶ್ರೇಷ್ಠತೆಯನ್ನು ನಾವು ಮೆಟ್ಟಿಕೊಳ್ಳುವವರು, ಮೆಚ್ಚಿಕೊಳ್ಳುವವರು, ನಾವು ಒಪ್ಪಿಕೊಳ್ಳುವವರು. ಈ ರೀತಿಯ ಹಲವಾರು ವಿಚಾರಗಳಲ್ಲಿ ನಾನು ಬಲಿಜ ಬಗ್ಗೆ ಮಾತಾಡ್ತಾನೆ ಹೋಗ್ಬೋದು. ನಮಗೆ ಬೇಕಾಗಿರೋದು ಈಗ ಒಗ್ಗಟ್ಟು. ದಯಮಾಡಿ ಅದು ಇದು ಅಲ್ಲದೆ ಎಲ್ಲರೂ ಸೇರುವಂತಹ ಒಂದು ವೇದಿಕೆಯನ್ನ ರಾಜ್ಕುಮಾರ್ ಅವರೇ ನೀವು ಸೃಷ್ಟಿ ಮಾಡಿದ್ದೀರಿ. ಈ ವೇದಿಕೆಯಲ್ಲಿ ಎಲ್ಲರೂ ಕಲ್ತ್ಕೊಳ್ಳಿ. ಯಾರು ಅವರು ಇವರು ಅನ್ಬೇಡಿ, ಎಲ್ಲರೂ ನಮ್ಮವರೇ, ಎಲ್ಲರೂ ನಮಗೆ ಬೇಕು, ಎಲ್ಲಾ ಪಕ್ಷಗಳು ನಮಗೆ ಬೇಕು. ಎಲ್ಲ ನಮಗೆ ಬೇಕಾಗಿರೋದ್ರಿಂದ ಇದೊಂದು ಭಾರತದ ಕುಟುಂಬ. ಆ ಕುಟುಂಬವನ್ನು ಗುರುತಿಸುವಂತಹ ಕೆಲಸವನ್ನು ನೀವು ಮಾಡಿ ಎಲ್ಲರನ್ನು ಒಗ್ಗಟ್ಟಾಗಿಸಿದ್ದೀರಿ. ಇವತ್ತು ವೇದಿಕೆ ಮೇಲೆ ಕೂತ್ಕೊಳ್ಳೋದು ನನಗೆ ತುಂಬಾ ಖುಷಿ ಅನಿಸ್ತು. ಎಷ್ಟೋ ವರ್ಷಗಳಾಗಿತ್ತು ನಾನು ಸಂಪಿಗೆಯನ್ನು ನೋಡಿ ಅಲ್ಲೇನೋ ಹೇಳೋದು ಅವ್ರು ಬೇರೆ ಪಾರ್ಟಿ, ನಾವು ಅದಕ್ಕೆ ಬಿಡಿ ಮಮತಾ ಅದಕ್ಕೆ ನಾವು ಅವಾಗ ಮೀಟ್ ಮಾಡ್ತಾ ಇರ್ತೀವಿ. ತೇಜಸ್ವಿನಿ ಅಂತ ನಾನು ನೋಡೇ ಇಲ್ಲ, ತುಂಬಾ ದಿನ ಆಗಿತ್ತು. ಅವಳಂತೂ ಚೈತನ್ಯ ನೋಡಿ ತುಂಬಾ ವರ್ಷಗಳಾಗಿತ್ತು. ನನಗೆ ಒಂದ್ ರೀತಿ ಏನೋ ತುಂಬಾ ಸಂತೋಷ ಅನಿಸ್ತು. ಇಲ್ಲಿ ಬಂದ ಶೈಲಿ ನಮ್ಮವರೆಲ್ಲ ಸಿಕ್ಕಿದಾರಲ್ಲಪ್ಪ ಅಂತ. ಆ ತರದ ಒಂದು ಸಭೆ ಆಗ್ಬೇಕಿದು. ತುಂಬಾ ಖುಷಿ ಅನಿಸ್ತಿದೆ. KR ಪುರದಲ್ಲಿ ಯಾವಾಗಲೂ ಒಳ್ಳೆಯ ಕಾರ್ಯಗಳಿಗೆ ಶ್ರೀಕಾರ ಹಾಕ್ತೀರಿ ಸುಧಾಕರನ್ನ. ಒಳ್ಳೆಯ ಕೆಲಸಗಳಿಗೆ ನೀವು ವೆಬ್ಸೈಟ್ ಅನ್ನ ಲಾಂಚ್ ಮಾಡೋದ್ರ ಮೂಲಕ, ನಮ್ಮವರನ್ನೆಲ್ಲ ಸೇರಿಸುವುದರ ಮೂಲಕ, ನಮ್ಮವರನ್ನ ಒಗ್ಗಟ್ಟಾಗಿಸೋದ್ರ ಮೂಲಕ, ದೊಡ್ಡ ಶಕ್ತಿಯನ್ನಾಗಿಸೋದ್ರ ಮೂಲಕ ನಾವು ಬಲಿಜ ಬಾಂಧವರು ಏನು ಕಡಿಮೆ ಇಲ್ಲ. ಸಂಖ್ಯೆಯಲ್ಲಿಯೂ ಅಷ್ಟೇ, ಗುಣದಲ್ಲಿಯೂ ಅಷ್ಟೇ, ವಿದ್ಯೆಯಲ್ಲಿಯೂ ಅಷ್ಟೇ, ರಾಜಕೀಯದಲ್ಲೂ ಅಷ್ಟೇ, ಸಂಸಾರದಲ್ಲೂ ಅಷ್ಟೇ, ಸಾಂಸ್ಕೃತಿಕವಾಗೂ ಅಷ್ಟೇ, ಎಲ್ಲದರಲ್ಲೂ ಕೂಡ
ಕೂಡ ನಾವು ಮುಂದಿದ್ದೇವೆ, ನಾವು ಗಟ್ಟಿಯಾಗಿ ನಿಂತಿದ್ದೇವೆ ಅದನ್ನು ತೋರಿಸುವ ಕಾಲ ಈಗ ಬಂದಿದೆ. ಅದನ್ನ ನೀವು ಯಾವುದೇ ಕ್ಷಣದಲ್ಲಿ ಕೂಡ ತಪ್ಪಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಮತ್ತೊಮ್ಮೆ ಈ ವೆಬ್ಸೈಟ್ಗೆ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ನಮಸ್ಕಾರ. ಖಾತೆಯಲ್ಲಿ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ಇಲ್ಲೆಲ್ಲ ನಮ್ಗೆ ಕೊಡ್ತಿರೋ ಕುಲಬಾಂಧವರ ಎಲ್ಲ ಹಿರಿಯರಿಗೂ ಕೂಡ ನಿಮ್ಮ ಅನುಮತಿಯನ್ನು ಪಡೆದು ನಾನು ಬೇರೆ ಕೆಲಸಕ್ಕಾಗಿ ಹೋಗ್ಬೇಕಾಗಿ ಬಂದಿದೆ. ನಾನು ಸಮಯಕ್ಕೆ ಸರಿಯಾಗಿ ಬರೋದು ನಾನು ಇನ್ನೂ ಇಂಡಿಯನ್ ಟೈಮ್ ಅನ್ನೋದು ಅರ್ಥ ಆಗಿಲ್ಲ, ಅದರಿಂದ ಸಮಯ ಕರೆಕ್ಟಾಗಿ ಬಂದ್ಬಿಡ್ತೀನಿ, ಅದೇ ನನ್ನ ಮಿಸ್ಟೇಕು. ಅದರಿಂದ ಸರಿಯಾಗಿ ಬಂದಿದ್ದ ಸಮಯಕ್ಕೆ ಸರಿಯಾಗಿ ನಾನು ಮತ್ತೆ ಹೋಗ್ಬೇಕಾಗುತ್ತೆ ಮನೆಗೆ ಅಂತ ಹೇಳಿ ನಿಮ್ಗೆಲ್ಲರಿಗೂ ಕೂಡ ಪರ್ಮಿಷನ್ ತಗೊಂಡು, ನಿಮ್ಮೆಲ್ಲರ ಪರ್ಮಿಷನ್ ತಗೊಂಡು ನಾನು ಹೋಗಿ ಬರ್ತೀನಿ. ನಿಮ್ಮ ಮನೆಯ ಮಗಳಾದ ತಾರಾ ಮಾಡುವ ಹಾರ್ದಿಕ ನಮಸ್ಕಾರಗಳು. ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ನನ್ನ ಕುಟುಂಬ ಸಮೇತ ನಿಮಗೆ ನಮಸ್ಕಾರಗಳು ಹೇಳ್ತೀನಿ. ನಮಸ್ಕಾರ. ಹೌದು ಹೌದು, ನಮ್ಗೆ 2A ಎಜುಕೇಶನ್ ಬಂದಿದ್ದು ಇಲ್ಲಿಂದಾನೆ. 2A ಬೇರೆಯವ್ರಿಗೂ ಬರಬೇಕು, ನಮ್ಗೆ ಬೇರೆ ಬರೋದ್ ಬೇಡ, ಇರೋದು ವಾಪಸ್ ಬರ್ಬೇಕು. ನಿಮಿಷ